ಹಿಂದೆಲ್ಲ ಪೂರ್ವಜರಿಂದ ವ್ಯವಸ್ಥೆ ಮಾಡಿದಾರಿಂದ ಏನ್ ತಗೋಬೇಕು ಏನ್ ಕೊಡಬೇಕು ಅಂತ ಐತಲ್ಲ ಅದು ಅಷ್ಟೇ ತೀರ್ಮಾನ ಮಾಡ್ಬೇಕಂತ ಡಿಸಿಷನ್ ತಗೊಂಡಿದ್ದೀವಿ. ಯಾಕಂದ್ರೆ ವರದಕ್ಷಿಣೆಯಲ್ಲಿದ್ದ ಕೂಡಲೇ ಒಂದು ಕುಟುಂಬಗಳೇ ನಾಶ ಆಗ್ತಾ ಇದೆ. ತಂದೆ ತಾಯಿ ಎಲ್ಲ ಮಕ್ಕಳು ಕರ್ಕೊಂಡು ಗೋವಾ, ಪೂನಾ, ಮಹಾರಾಷ್ಟ್ರ ದುಡಿದ್ರೆ ಬೆಂಗಳೂರು ಹೋಗ್ತಾರೆ ದುಡಿಯಕ. ಇಡೀ ವರ್ಷ ದುಡಿದ್ರೆ ಒಂದು 2-3 ಲಕ್ಷ ರೂಪಾಯಿ ದುಡ್ಕೊಂಡ್ಬರ್ತಾರ ಅವ್ರ. ಇದಾರೆ ಬಡವರಿಗೆ ಹೆಚ್ಚು ಹೆಣ್ಮಕ್ಳಿದ್ದಾರೆ. ಈಗ ಬೇರೆ ಶ್ರೀಮಂತರಿಗೆ ಒಂದೆರಡಕ್ಕೆ ಅವ್ರು ಆಪರೇಷನ್ ಮಾಡ್ಬಿಡ್ತಾರೆ. ಅವ್ರಿಗೆಲ್ಲ ಗೊತ್ತಿರ್ತೈತಿ ಮುಂದೆ ಏನಾಗುತ್ತೆ. ಪಾಪ ಬಡವರಿಗಂತೂ ಏನು ಗೊತ್ತಿರಂಗಿಲ್ಲ. ಹಿಂದುಳಿದ ಸಮಾಜ ನಮ್ಮದು. ವಿಪರೀತ ವರದಕ್ಷಿಣೆ ಇದೆ ನಮ್ಮ ಇದರಲ್ಲಿ. ಒಂದು ಸಾಮಾನ್ಯ ಕೂಲಿ ಮಾಡೋನಿಗೂ 2-4 ತೊಲಿ ಬಂಗಾರ, ಒಂದು ಬೈಕ್ ದುಡ್ಡು ಕೊಡ್ಬೇಕಂದ್ರೆ ಬಹಳ ಖರ್ಚು, 15-20 ಲಕ್ಷ ಬರುತ್ತೆ. ಎಲ್ಲ ನಮ್ಮ ಕಣ್ಣೆದಿಗೆ ನೋಡ್ತಾ ಇದ್ದೀವಿ ಅವ್ರು ಎಷ್ಟು ಕಷ್ಟಪಡ್ತಾ ಕೊಡ್ತಾ ಇದ್ದಾರೆ. ಕಬ್ಬು ಕಡೆಗೆ ಹೋಗಿ ಅಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಎಷ್ಟು ಕುಟುಂಬಗಳು ಬೀದಿಗೆ ಬಂದವು. ಅವೆಲ್ಲ ನೋಡಿ ನಮ್ಗೆ ಭಾಳ ಈ ಸಮಾಜಕ್ಕೆ ಭಾಳ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ಎಲ್ಲ ಕೂಡಿ ನಮ್ಗೆ ಇಡೀ ಬಂಜಾರ ಸೇವಾ ಸಂಘ ಸಮಾಜದ ಎಲ್ಲ ನಮ್ಮ ಯುವಕರಿದ್ದಾರೆ, ಎಲ್ಲ ಓದಿದವರೆಲ್ಲ ಕುಂತು ತೀರ್ಮಾನ ಮಾಡಿದ್ದಾರೆ. ಏನಪ್ಪ ನಾವು ಇಷ್ಟೆಲ್ಲ ಮಾಡಿ ಓದಿದ್ದೀವಿ, ನಾವು ಏನು ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಏನಾದ್ರು ಮಾಡಲೇಬೇಕಿಲ್ಲ ಒಂದು ಹೊಸ ಹೊಸ ಇದು. ಯಾಕೆ ನಮ್ಮ ಸಮಾಜ ದುಡಿಯೋದು ಖರೆ, ಬಟ್ ಅದು ಉಳಿಸ್ಕೊಳ್ಳೋದು ಏನು ಗೊತ್ತಿಲ್ಲ ಅವ್ರಿಗೆ. ನಾವು ಈ ಸಮಾಜ ನಮ್ಮ ಸಂಘಟನೆ ಮುಖಾಂತರ ಅರಿವು ಮೂಡಿಸಿ ಅವರಿಗೆ ಈ ವರದಕ್ಷಿಣೆಯನ್ನ ತೊಲಗಿಸ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಹಣ, ಬಂಗಾರ, ವಾಹನ ನೋಡ್ರಿ, ಉತ್ತರ ಪ್ರದೇಶ ಸರ ಒಬ್ಬಾಕೆ ಮಗಳ ದೊಡ್ಡ ಶ್ರೀಮಂತರವರು ವರದಕ್ಷಿಣೆ ಎಷ್ಟು ಕೊಟ್ಟ ಅನ್ನೋದ್ರ ಲಿಮಿಟ್ ಇಲ್ಲ. ಮತ್ತೆ ಅವ್ನು BMW ಕಾರ್ ಕೊಟ್ಟ ಮಗಳಿಗೆ. ಚಲೋ ಇಲ್ಲ ಅಂತೇಳಿ 1 ತಿಂಗಳ 2 ತಿಂಗಳದಾಗ ಮತ್ತೆ ರೊಕ್ಕ ಸುಮ್ಮನೆ ಟಾರ್ಚರ್ ಮಾಡ್ಯಾರ. ಇಡೀ ಮನೆ ಟಾರ್ಚರ್ ಮಾಡಿದ್ರೆ ಊರ್ಲ ಹಾಕೊಂಡ್ಬಿಟ್ಟಾಳೆ. ಮತ್ತೆ ಇವೆಲ್ಲ ವರದಕ್ಷಿಣೆನೇ ಅಲ್ಲ ತೊಂದರೆ ಕೊಡೋದು. ವಿಶೇಷ ನಮ್ಮ ಸಮಾಜದಾಗ ಭಾಳ ಆಗ್ತೈತಿ. ಬರೀ ನಾವು ಮೊದಲೇ ತಿಳಿಸ್ತೀವಿ, ಏನೋ ಮಾಡಿ ಕಳಿಸ್ತೀವಿ. ಅವನ ದೇವರ ಸಾಂಪ್ರದಾಯಿಕ ಅಧ್ಯಕ್ಷ